ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್, ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ ಅವ್ರದ್ದು ಬಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು, ಆ ಟೈಮಲ್ಲಿ ನನಗೆ ಕಥೆ ಹೇಳಿದ್ರು. ಬಾಂಡ್ ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ, ಅದೆಲ್ಲರಿಗೂ ಗೊತ್ತು. ಮಳೆ ಬಂತು, ಸೊ ತುಂಬ ಕಷ್ಟ ಆಯಿತು. ಅಷ್ಟರೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ. ಆವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ದಿರೋದು ನಾನು ಹೇಳೋಣ ಅಂತ. ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ, ಸಿನಿಮಾನ ಬಿಟ್ಬಿಡೋಣ ಸರ್, ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ. ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ. ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಯಾರೂ ಜೊತೆಗೆ ನಿಲ್ಲಲ್ಲ, ಪ್ರೊಡ್ಯೂಸರ್ ಜೊತೆ ಯಾರೂ ನಿಲ್ಲಲ್ಲ ಅವತ್ತು. ಅಂಥ ಸಿಚುವೇಶನಲ್ಲಿ ಆಯಿತು ಬಿಟ್ಬಿಡೋಣ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ ನಾನು ನರ್ಸಿ ಸರು ಕಾಶಿ ಸರು ಎಲ್ಲ ಊಟ ಮುಗಿಸಿ ಹೊರಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ. ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. MS ರಾಮಯ್ಯ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ. ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಯಾರಿಗೂ ಗೊತ್ತಾಗದಾಗೆ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ 1:3 ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟೇ ಬೇರೆ, ಸಿನಿಮಾದಲ್ಲಿ ಇವತ್ತಾಗಿರೋ ಬಜೆಟೇ ಬೇರೆ. ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂದರೆ ಅವರ ಪ್ಯಾಷನ್. ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ಗೊಂದು ದೊಡ್ಡ ಚಪ್ಪಾಳೆ. ಸೊ ಇದಾದ ಮೇಲೆ ನರ್ಸಿ ಸರ್ದು ಒಂದು ಕನ್ಸನ್ ಏನು ಅಂದರೆ ಸುನಿ, ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು ತುಂಬ ಅಂದರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಬಟ್ ಏನೋ ಬೇಡ ಅಂತ ಅನ್ಬೋದು. ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಯ್ತಲ್ಲ ಅಲ್ಲೇ, ನಾವೇನೋ ಇಮಿಡಿಯೇಟಾಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ, ಬಟ್ ನಿರ್ದೇಶಕರು ಏನು ಮಾಡ್ತಾರೆ. ಸೊ ಆ ಥರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹಾಕಬೇಕು ಅಂದ್ಬಿಟ್ಟು ಮಾಡಿದ್ರು. ನಮ್ಮ ಸುನಿ ಸಖತ್ತಾಗಿ ಮಾಡಿದ್ರು. ದೇವರೇನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ 100% ಸುನಿ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಥ ರೈಟರು, ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅಂದರೆ ಇವತ್ತಿನ ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗುತ್ತೆ. ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಿಗೆ ಬರೋದಾದರೆ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದೆ, ಇವರು ರೆಸ್ಲರ್ ಅಂತ ಹೇಳಿದ್ರು ನನಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.